ದೇವ್ರೇ ದೇವ್ರೇ, ಸೋನಾಬಾಯಿ ಅಲ್ಲಿ ನೋಡಿ ರಾಮಾಚಾರಿನ. ಅಯ್ಯೋ ರಾಮಣ್ಣ, ಲೋ ರಾಮಣ್ಣ, ರಾಮಣ್ಣ ಇದೇನು ಇದು ಅನ್ಯಾಯ? ದೇವ್ರೇ ದೇವ್ರೇ, ಏ ರಾಮಾಚಾರಿ ಏನು ಇದು? ಏನಾಗೋಯ್ತು ಅಂತ ನೀವು ಈಗ ಆಡ್ತಾ ಇದ್ದೀರಾ? ನಾನು ಈ ಹುಡುಗಿ ಜೊತೆಲಿ ಇದ್ದೀನಿ ಅಂತ ತಾನೇ? ಕೇಳಿದ್ರೆ ತುಂಗಮ್ಮ, ಕೇಳಿದ್ರೆ ತುಂಗಮ್ಮ, ಮನೆ ಹಾಳನ್ ಮಾತ್ನಾ? ಇವನಿಗೇನಾದ್ರೂ ಮಾನ ಮರ್ಯಾದೆ ಇದೆಯೇ? ಅಮ್ಮ, ಮಾನ ಮರ್ಯಾದೆ ಎಲ್ಲ ಇದೆಯಮ್ಮ. ಈ ಕ್ರಿಶ್ಚಿಯನ್ ಹುಡುಗಿ ಬೇರೆ ಯಾರು ಅಲ್ಲಮ್ಮ, ನಾಳೆ ನಿನಗೆ ಸೊಸೆಯಾಗಿ ಬರೋಳಮ್ಮ. ಏನು ಈ ಕ್ರಿಸ್ತಾನ್ ಹುಡುಗಿ ನನ್ನ ಸೊಸೆ ಏನೋ? ಅದು ನಾನ್ ಬದುಕಿರೋರ್ಗೂ ಸಾಧ್ಯ ಇಲ್ಲ ಕಣೋ. ಅಮ್ಮ, ಈ ಗಳಿಗೆವರೆಗೂ ನೀನ್ ನನ್ನ ತಾಯಿ ಅನ್ನೋದು ನಾನು ಮರ್ತಿಲ್ಲ. ಹೀಗೆಲ್ಲ ಹಠ ಮಾಡಿ ಅದು ನಾನು ಮರೆಯೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ರಾಮಣ್ಣ, ಹೀಗೆಲ್ಲ ಮಾತಾಡೋದಕ್ಕೆ ಈ ಮಾತುಗಾತಿ ನಿನ್ಗೆ ಹೇಳ್ಕೊಟ್ಲೇನು? ಹೆತ್ತ ತಾಯಿಗಿಂತ ಈ ಕ್ರಿಸ್ತಾನ್ ಹುಡುಗಿ ನಿನ್ಗೆ ಹೆಚ್ಚಾದ್ಲೇನು? ಅವಳಿಂದ ಕೇಳೋದು, ಹೆಚ್ಚಾದ್ರೂ ಅವನು ಗಂಡು ಹುಡುಗ. ಇವಳನ್ನ ಬೀದಿ ಬಸ್ಸಿಯಾಗಿ ಬಿಟ್ಟಿದ್ದಾಳಲ್ಲ ಇವಳ ಅಮ್ಮ ಮಾರಮ್ಮ, ಅವಳನ್ನ ಕೇಳೋಣ. ನಡೀರಿ. ದೇವ್ರೇ ದೇವ್ರೇ. ಮೇಷ್ಟ್ರೆ, ನಿಮ್ ಉಪಕಾರನ ನಾನ್ ಮರೆಯೋಕ್ ಸಾಧ್ಯವಿಲ್ಲ. ನಮ್ ರಾಮಾಚಾರಿ ಒಂದ್ ಕೆಲ್ಸಕ್ಕೆ ಅಂತ ಸೇರ್ಕೊಂಡು ತಂದೆ ತಾಯಿಗಳ ಕಷ್ಟ ಸುಖಕ್ಕೆ ಆಗ್ತಾನೆ ಅಂತ ನಾನ್ ಕನಸು ಮನಸ್ಸಿನಲ್ಲೂ ಎಣಿಸಿರ್ಲಿಲ್ಲ. ಮಧ್ವಾಚಾರ್ಯ, ನನ್ನ ಬಿಟ್ರೆ ಅವನ ದಾರಿ ತೋರೋದಕ್ಕೆ ಈ ಊರಿನಲ್ಲಿ ಯಾರು ಇದ್ದಾರೆ? ಆ ನಾಗರಹಾವ್ಗೆ ನಾನೇ ಸರಿಯಾದ ಗರಡು ಮಚ್ಚೆ. ಮೇಷ್ಟ್ರೆ, ಅಲ್ಲಿ ನೋಡಿದ್ರೆ ಆ ಮೇರಿಯಮ್ಮನ ಮನೆ ಮುಂದೆ ಆ ಮೇರಿಯಮ್ಮನ್ಗೂ ನಿಮ್ ಮನೆಯವರೆಗೂ ಮಾರಿದೆ. ಇಲ್ಲಿ ನೋಡಿದ್ರೆ ನೀವು ಹಾಯಾಗಿ ಗಾಳಿ ಸೇವೆ. ಏನ್ ಸ್ವಾಮಿ ಇದು? ಶುಕ್ರವಾರದ ಮುತ್ತೈದರ ನಾಲ್ಗೆ ಉದ್ದ ಮಾಡಬೇಡಿ. ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಆ ರಾಮಾಚಾರಿ ನನ್ನ ಮಗಳ ಹಿಂದೆ ನಾಯ ಸುತ್ತೋದು ಬಿಡ್ಲಿಲ್ಲ, ಅವನು ಕೂನಿ ಮಾಡ್ಬೇಕು. ಅಯ್ಯೋ ತುಂಗಮ್ಮ, ತುಂಗಮ್ಮ, ಕೇಳಿದೆ ಅನ್ಯಾಯದ ಮಾತನ್ನ. ನನ್ ಮಗ ರಾಮಣ್ಣನ್ ಕೂನಿ ಮಾಡಿಸ್ತಾನಂತಲ್ಲಪ್ಪ, ಕೂನಿ. ಸೋನಾಬಾಯಿ, ನೀವು ಸುಮ್ಮನೆ ನೋಡಿ. ಆ ರಾಮಾಚಾರ್ಯನ ಮೈ ಮುಟ್ಟೋ ಧೈರ್ಯ ಈ ಊರಿನಲ್ಲಿ ಯಾವನಿಗಿದೆ ಯಾವನಿಗಿದೆ? ಏನೇ ಮಾರಮ್ಮ, ನಮ್ ರಾಮಾಚಾರ್ಯನ ಕೂಲಿ ಮಾಡ್ತೇನೆ ತಾಯಿ. ನೋಡ್ತಾ ಇದೆ, ನಡಿಯೇ ಮಾಡ್ಸು. ಈ ಹಾಳತ್ತಿನ ಅದನ್ನು ನೋಡಿ. ನೋಡಿ ನಾಚಿಕೆ ಆಗೋದಿಲ್ಲ ಬಿದೆ ಜಗಳಾಡೋಕೆ. ಮೇಷ್ಟ್ರೆ, ಮೇಷ್ಟ್ರೆ, ನಿಮ್ ತಂಗಿ ಜೀವ ಉಳಿಸಿ. ನಮ್ ರಾಮಣ್ಣ. ನನಗೆ ಗೊತ್ತು ಸುಂದರಮ್ಮ, ರಾಮಾಚಾರಿ ಮಾರ್ಗರಟ್ನೆ ಪ್ರೀತಿಸ್ತಾ ಇದ್ದಾನೆ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಮೇಷ್ಟ್ರೆ, ಮೇಷ್ಟ್ರೆ, ಜಾತಿ ಇಲ್ಲ ಜಾತಿ ಹುಡುಗಿಗೆ ನಾನು ಅತ್ತೆ ಹಾಗಾಗಿ ಮಾಡಬೇಡಿ ಮೇಷ್ಟ್ರೆ. ಮೇಷ್ಟ್ರೆ, ನಾನು ಆ ಕ್ರಿಸ್ತಾನ್ ಹುಡುಗಿಗೆ ಮಾವ ಆಗ್ಬೇಕೆ ಮೇಷ್ಟ್ರೆ? ಯಾಕಂದ್ರೆ ನಿಮ್ಮಂತ ಕಿರ್ಕ್ಯಾವ ಸಂಬಂಧ ಮಾಡೋದಕ್ಕೆ ನಾನು ತಯಾರಿಲ್ರಿ. ನನ್ನ ಮಗಳು ಬೇರೆಯವನ್ನ ಮದ್ವೆ ಆದ್ರೆ ಅವಳಿಗೆ ಬೇಕಾದಷ್ಟು ಹಣ ಸಿಗುತ್ತೆ. ನಿಮ್ಮ ಮಗನ ಮದ್ವೆ ಆದ್ರೆ ಅವಳಿಗೆ ಏನ್ರಿ ಸಿಗುತ್ತೆ? ಅವನ ಹೆಣ. ಆವೇಶ ಪಟ್ಕೊಂಡು ಆಭಾಸ ಮಾಡ್ಕೋಬೇಡಿ, ಎಲ್ಲ ಸಮಾಧಾನ ಮಾತಾಡೋಣ. ಬನ್ನಿ ಬನ್ನಿ. ಏನ್ ಮೇಷ್ಟ್ರೆ, ಈ ಮನೆ ಒಳಗೆ ನಾನ್ ಬರ್ಬೇಕೆ? ಬಂದ್ರೆ ಏನ್ ಆಚಾರ್ರೆ, ಬನ್ನಿ. ನಿಮಗೇನಂತೆ, ದೊಡ್ಡವರು, ಜಾತಿ ಇಲ್ಲ ಕುಲ ಇಲ್ಲ, ನಮಗಿದೆ ಸ್ವಾಮಿ. ಮೇಷ್ಟ್ರೆ, ಈ ಊರಿನಲ್ಲಿ ಅವನ್ ಚಿತ್ತೋಕ ನನ್ನ ಬಿಟ್ರೆ ಯಾರಿದ್ದಾರೆ? ಆ ನಾಗರಹಾವಿಗೆ ನಾನೇ ಸರಿಯಾದ ಗರಡು ಮಚ್ಚೆ ಅಂದ್ರಲ್ಲ, ನನ್ಗೊಂದು ಉಪಕಾರ ಮಾಡ್ತೀರಾ ಮೇಷ್ಟ್ರೆ? ಏನ್ ಹೇಳಿ? ನನ್ ಮಗನ್ ನನಗೆ ತಂದು ಒಪ್ಸಿ, ನಮ್ ಜಾತಿ ಉಳಿಸಿ, ನಾನ್ ಸಾಯೋವರೆಗೂ ಮಠದಲ್ಲಿ ನನಗೆ ತೀರ್ಥ ಸಿಕ್ಕೋ ಹಾಗೆ ಮಾಡಿ ಮೇಷ್ಟ್ರೆ. ಆಚಾರ್ಯ, ನಿಮಗೆ ಮಠ ತೀರ್ಥ ಮುಖ್ಯನೋ ನಿಮ್ಮ ಮಗನ ಸೌಖ್ಯ ಮುಖ್ಯನೋ? ತೀರ್ಥ ಮುಖ್ಯ ಸ್ವಾಮಿ. ಮೇರಿಯಮ್ಮ, ನಿನಗೆ ನಿನ್ನ ಮಗಳ ಸೌಖ್ಯ ಮುಖ್ಯನೋ ಹಣ ಮುಖ್ಯನೋ ಅಮ್ಮ? ಹಣ ಮೇಷ್ಟ್ರೆ, ಹಣ. ಒಬ್ಬರು ತೀರ್ಥಕ್ಕೆ, ಇನ್ನೊಬ್ಬರು ಹಣಕ್ಕೆ. ಇಂಥವರಿಗೆ ಪ್ರೇಮದ ಬೆಲೆ ಹೇಗೆ ಅರ್ಥ ಆಗಬೇಕು? ನಿಮಗೆ ಗೊತ್ತಿಲ್ಲ ಆಚಾರ್ಯ, ಅಲಮೇಲೊಂದು ಬಿಟ್ಟ ದಿವಸ ರಾಮಾಚಾರಿ ಬದುಕುತ್ತಾನೇನೋ ನಂಬಿಕೆ ನನಗಿರ್ಲಿಲ್ಲ. ಈ ದಿವಸ ಅವನ ಬದುಕಿದ್ರೆ ಅದು ಮಾರ್ಗರಟ್ ಪುಣ್ಯದಿಂದ ಅವನ್ನ ಅವಳು ಬದುಕಿಸ್ಕೊಂಡಿದ್ದಾಳೆ. ನಿಮ್ಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಅವರಿಬ್ರು ಹಾಯಾಗಿರೋದಕ್ಕೆ ಬಿಟ್ಬಿಡಿ. ಮೇಷ್ಟ್ರೆ, ಅವನ ಆ ಕಿರಿಸ್ತಾನ್ ಹುಡುಗಿನ ಕಟ್ಕೊಳ್ಳೋ ಹಾಗಿದ್ರೆ ಅವನ ಮದುವೆ ದಿವಸ ನನ್ನ ಹೆಣ ಹೊರೋದಕ್ಕೆ 4 ಜನ ಬ್ರಾಹ್ಮಣರನ್ನು ಬರೋಕ್ ಹೇಳಿ. ಮೇಷ್ಟ್ರೆ, ಮೇಷ್ಟ್ರೆ, ಆ ಕ್ರಿಸ್ತಾನ್ ಹುಡುಗಿನೇ ನನ್ ಸೊಸೆಯಾಗಿ ಬಂದ್ರೆ ನಾನು ಇವ್ರ ಜೊತೆಲೆ ಪ್ರಾಣ ಬಿಟ್ಬಿಡ್ತೀನಿ. ಮೇಷ್ಟ್ರೆ,
ಆ ರಾಮಾಚಾರಿನೇ ಮದ್ವೆ ಆಗ್ತೀನಿ ಅಂತ ನನ್ನ ಮಗಳೇನಾದ್ರು ಹಠ ಹಿಡಿದ್ರೆ ನಾನೇ ನನ್ನ ಕೈಯಾರ ಅವಳಿಗೆ ವಿಷ ಕೊಟ್ಟು ರಾಮಾಚಾರಿನೇ ಅವಳಿಗೆ ವಿಷ ಕೊಟ್ಟು ಬಂದ ಅಂತ ಬಾಯ್ ಬಾಯ್ ಮಾಡ್ಕೊಂಡು ಅವನ ಜೈಲಿಗೆ ಕಳಿಸ್ಬಿಡ್ತೀನಿ. ಮೇಷ್ಟ್ರೆ, ನಮ್ಮ ರಾಮಣ್ಣನ ನಾವು ಜೈಲಲ್ಲಿ ನೋಡ್ಬೇಕೆ? ಈ ಬ್ರಾಹ್ಮಣನ ಸಂಸಾರನ ಕಿರಿಸ್ತಾನ್ರೋಳ್ ಕೈ ಸಿಕ್ಕಿಸ್ತೀರಾ ಮೇಷ್ಟ್ರೆ? ಆಚಾರ್ಯ, ಎರಡು ಹೃದಯಗಳು ಒಂದಾಗುತ್ತೆ ಅನ್ನೋದಾದ್ರೆ ಎರಡು ಧರ್ಮಗಳು ಒಂದಾಗಲೇಬೇಕ್ರಿ. ಎರಡು ದೇಶಗಳು ಒಂದಾಗುತ್ತೆ ಅನ್ನೋದಾದ್ರೆ ಎರಡು ಜನಾಂಗ ಒಂದಾಗಲೇಬೇಕ್ರಿ. ಮೇಷ್ಟ್ರೆ, ಈ ಪಾಠ ಎಲ್ಲ ನನ್ನ ಮುಂದೆ ಊದ್ಬೇಡಿ. ಆ ರಾಮಾಚಾರಿ ನನ್ನ ಮಗಳಿಂದ ದೂರ ಆಗ್ಲಿಲ್ಲ, ಅವನ ಪ್ರಾಣ ನನ್ನ ಕೈನಲ್ಲಿದೆ. ಹುಷಾರ್ ಮೇಷ್ಟ್ರೆ, ಮೇಷ್ಟ್ರೆ. ರಾಮಾಚಾರಿ ಅಪ್ಪ ಅಮ್ಮನ ಪ್ರಾಣ ಈಗ ನಿಮ್ ಕೈಲಿದೆ, ಉಳಿಸ್ತಿರೋ ಇಲ್ವೋ ಹೇಳಿ? ಆಚಾರ್ಯ, ರಾಮಾಚಾರಿ ತಂದೆಯಾದ ನಿಮಗೆ ಅವನು ಏನು ಅಂತ ಗೊತ್ತಿಲ್ಲ. ಅಂಥ ಒಳ್ಳೆ ಹುಡುಗ ಮುಂದಿನ ಜನ್ಮದಲ್ಲಾದ್ರೂ ನನ್ನ ಮಗನಾಗ ಹುಟ್ಟಿ. ಆಗ ಕಿರಿಸ್ತಾನ್ ಹುಡುಗಿಯನ್ನೇ ನಿಮ್ ಸೊಸೆ ಮಾಡ್ಕೊಳ್ಳಿ. ಈಗ ರಾಮಾಚಾರಿ ಮಾರ್ಗರೆಟ್ ಸಂಬಂಧ ಕಡಿಬೇಕು, ಅವರ ಅಪ್ಪ ಅಮ್ಮ ನೀವು ಉಳ್ಕೋಬೇಕು, ನಿಮ್ ಮಾನ ಪ್ರಾಣ ಉಳಿಬೇಕು, ನಿಮ್ ಧರ್ಮ ಉಳಿಬೇಕು, ನಿಮ್ ಜಾತಿ ಉಳಿಬೇಕು. ಅಟ್ಟೆ ತಾನೆ ರಾಮಾಚಾರಿ ಎಲ್ಲೇ? ಏಕನಾಥೇಶ್ವರಿ ದೇವಸ್ಥಾನದ ಹತ್ರ.